ಅಭಿಮಾನಿಗಳು, ಅನಂತನಾಗ್ ಅವರ ಅಭಿಮಾನಿಗಳು ಎಲ್ಲರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರ. ಗುರುರಾಜ್ ಅವರು ಒಂದಿನ ಮನೆಗೆ ಬಂದಿದ್ದಾರೆ. ಅನಂತ್ ಅವರಿಗೆ ಪದ್ಮವಿಭೂಷಣ್ ಕೊಟ್ಟಿದ್ದಾರೆ ಅಂತ. ಯಾರು ಯಾವ ರೀತಿ ರೆಸ್ಪಾಂಡ್ ಆಗಿದ್ರು ಗೊತ್ತಿಲ್ಲ. ನಾನು ಮಾತ್ರ ತುಂಬಾ ಖುಷಿ ಪಟ್ಟಿದ್ದೀನಿ. ಮಂಜುಳಾ ಗುರುರಾಜ್ ಅವರು ಈ ರೀತಿ ಒಂದು ಸಭಾ ಮಾಡ್ತೀನಿ, ಅಭಿನಂದನೆ ಸಭೆ ಮಾಡ್ಬೇಕಂತ ಆಸೆ ಪಡುವಾಗ ಸಂತೋಷದಿಂದ ಒಪ್ಕೊಂಡಿದ್ರಿ. ಯಾಕಂದ್ರೆ ಅನಂತನಾಗ್ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಪ್ರತಿಯೊಬ್ಬ ನಿರ್ದೇಶಕರಿಗೂ ಅವರಿಂದ ಕಲಿಯೋದು ಬೇಕಷ್ಟಿದೆ. ಫಸ್ಟ್ ಟೈಮ್ ನಾನು ಶಂಕರ್ ನಾಗ್ ಅವ್ರ ಚಿತ್ರ ಮಾಡಿದ್ದೀನಿ. ಆಮೇಲೆ ಅನಂತನಾಗ್ ಅವ್ರ ಚಿತ್ರ ಕಮಿಟ್ ಆಗಿದ್ದೀನಿ. ನಾನು ಬಲೆ ಚಿತ್ರ ಸಾಂಗ್ ಶೂಟಿಂಗ್ ಟೈಮ್ನಲ್ಲಿ ಶಂಕರ್ ನಾಗ್ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಆಯಿತು ಸ್ಟೆಪ್ಸ್ ವಿಷಯದಲ್ಲಿ. ಜನರಲಾಗಿ ಶಂಕರ್ ನಾಗ್ ಅವರು ಜಾಸ್ತಿ ತೆಲುಗು ಅವ್ರ ತರ ಡ್ಯಾನ್ಸ್ ಮಾಡಲ್ಲ. ನಾನು ತೆಲುಗುವನಲ್ವಾ, ತುಂಬಾ ಆಸೆ ಪಟ್ಟಿದ್ದೀನಿ. ಅಣ್ಣ ನೀವು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಂಗ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಅವಾಗ ಒಂದು ಮಾತು ಹೇಳಿದ್ದಾರೆ, ಇವತ್ತು ನಾನು ಮಾಡ್ತೀನಿ, ನೆಕ್ಸ್ಟ್ ಅನಂತರ ಸಿನಿಮಾ ಮಾಡ್ತೀಯಲ್ವಾ ಹೆಂಗೆ ಅಂದ್ರೆ ನಿಮ್ಗಿಂತ ಚೆನ್ನಾಗಿ ಕುಣಿಸ್ತಾರೆ ನನ್ನ. ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಅನಂತನಾಗ್ ಅವರು ಯಾವ ರೀತಿ ಕುಣಿದಾರಂತ ನಿಮ್ಮೆಲ್ಲರಿಗೂ ಗೊತ್ತು. ಅನಂತನಾಗ್ ಅವ್ರಿಗೆ ಇಷ್ಟ ಆಗ್ಬೇಕು ಎದುರು ವ್ಯಕ್ತಿ. ಇಷ್ಟ ಆದ್ರೆ ಅವ್ರು ಏನಾದ್ರೂ ಮಾಡ್ತಾರೆ. ಫಸ್ಟ್ ಸಿನಿಮಾ ಮಾಡೋಕೆ ಮುಂಚೆ ತುಂಬಾ ಭಯ ಎಬ್ಸಿದ್ದಾರೆ. ಅವ್ರು ಹೆಂಗ್ ಕೆಲಸ ಮಾಡಿದ್ಯಾ, ಹಂಗೆ ಹಿಂಗೆ ಏನೇನು ಹೇಳಿದ್ದಾರೆ. ತದ್ವಿರುದ್ಧ ನಾನು ಹಾನೆಸ್ಟ್ ಆಗಿರುವಾಗ, ನಾನು ಪಂಚುವಲ್ ಆಗಿರುವಾಗ ಅನಂತವ್ರು ಯಾಕೆ ಲೈಕ್ ಮಾಡಲ್ಲ. ಒಂದೇ ನಾನು ಅವತ್ತು ಕಲ್ತಿದ್ದೀನಿ, ಅವ್ರನ್ನ ಸುಮ್ಮನೆ ಕೂರಿಸಬಾರ್ದು, ಕಾಯಿಸಬಾರ್ದು. ಕೂರಿಸಿದ್ರು ಕಾಯಿಸಿದ್ರು ಅವನ ಮನೆ ಅಷ್ಟೇ. ಅಷ್ಟು ಇಷ್ಟಪಡ್ತಾರೆ. ಪಂಚುವಾಲಿಟಿ, ಡಿಸಿಪ್ಲಿನ್ ಅಷ್ಟೇ. ಇಷ್ಟ ಆದ್ರೆ ಹೇಳಿದ್ರಲ್ವಾ, ಅವರು ಏನಾದ್ರೂ ಮಾಡಿ ಸಿದ್ಧವಾಗಿದ್ದಾರೆ. ಆತಂಕ ಚಿತ್ರ ಪ್ರಾರಂಭವಾಗುವಾಗ ಅನಂತ್ ಅವ್ರು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ನಾನು. ಏನಪ್ಪಾ ಅಂದ್ರೆ ಕೇಳಿದ್ರು, ಶಾರ್ಟ್ ರೆಡಿ ಅಂತ ಕೇಳಬಾರ್ದನ್ನ ಅಂತ ಕೇಳ್ತೀನಿ ನಾನು. ಯಾಕಂದ್ರೆ ಇದಕ್ಕೆ ಅವಾರ್ಡ್ ಬರ್ತಾನ. ಇದು ಫೋಟೋಗ್ರಫಿ ಜಾನಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಪೀಡ್ ಮಾಡಿದ್ರೆ ಕಷ್ಟ ಆಗ್ಬೋದು ಅಂತ ಹೇಳಿದ್ರು. ನಿಮ್ ಇಷ್ಟ ರೀ, ನೀವು ಕರೆಯೋ ನಾನು ಬರಲ್ಲ ಅಂತ ಹೇಳಿದಾರೆ. ಆ ಚಿತ್ರಕ್ಕೆ 8 ಅವಾರ್ಡ್ಸ್ ಬಂತು. ನಾವು ಮಾಡಿದ ಅವಕಾಶ ಸಿಕ್ತು. ಅದ್ಭುತವಾಗಿ ನಾವು ಮಾಡಿದ್ವಿ ಆತಂಕ. ಫಸ್ಟ್ ಟೈಮ್ ಅಷ್ಟು ಸ್ಟೇಟ್ ಅವಾರ್ಡ್ಸ್ ಬಂದಿದ್ದು ಆತಂಕ ಚಿತ್ರಕ್ಕೆ. ಅಂತ ಕೋಪರೇಟಿವ್, ಅಂಡರ್ಸ್ಟ್ಯಾಂಡಿಂಗ್, ಲವಬಲ್ ಪರ್ಸನಾಲಿಟಿ ನಮ್ಮ ಅನಂತನಾಗ್ ಅವ್ರಿಗೆ. ಅವ್ರ ತಾಯಿ ಯಾವ ರೀತಿ ಅನಂತ ಇಟ್ಟಿದಾರೋ ನಿಜವಾಗ್ಲೂ ಅನಂತಾನೆ. ತೂಕ ಹಾಕಲ್ಲ, ಇಷ್ಟು ಅಂತ ಇನ್ಫಿನಿಟ್. ಅವರು ಎಂತೆಂಥ ಪಾತ್ರ, ಎಷ್ಟು ಡಿಫ್ರೆಂಟ್ ಆಗಿ ಇರುವಂತ ಪಾತ್ರ ಮಾಡಿದ್ದಾರೆ ಅಂದ್ರೆ ಹೇಳಕ್ಕಾಗಲ್ಲ. ಸಮಯಕ್ಕೊಂದು ಸುಳ್ಳು. ಭಯಂಕರ ಪಾತ್ರ. ಅಂದ್ರೆ ಈ ಲವ್ಸ್ ದಿ ಡೈರೆಕ್ಟರ್. ಈ ಡೈರೆಕ್ಟರ್ ಚೆನ್ನಾಗಿ ಮಾಡಿಕೊಡ್ತಾರೆ ಅಂದ್ಮೇಲೆ ಅವರು ಒಂದು ಲೈನ್ ಕೇಳಿದ್ಮೇಲೆ ಈ ನೆವರ್ ಇಂಟರ್ಫಿಯರ್ ಇನ್ ಸೆಟ್. ನೆವರ್, ಏನು ಕೇಳಲ್ಲ. ಎಷ್ಟು ಕೇಳಿ ಅಷ್ಟು ಮಾಡಿಕೊಡ್ತಾರೆ. ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಲೀಲಾವತಿ ಇವರ ಕಾಂಬಿನೇಷನ್ ನಾವು ನೋಡಬೇಕು. ಅದ್ಭುತ. ಅಂದ್ರೆ ಮಲ್ಲೆಯಲ್ಲಿ ಬೀದರ ಹುಲಿ ಹೇಳ್ತಾರ ಸರ್. ಇಲ್ಲಿಂದ ಇಲ್ಲಿವರೆಗೂ ನೋ ಕಂಪ್ಯಾರಿಸನ್. ಈ ಲವ್ಸ್ ದಿ ಡೈರೆಕ್ಟರ್, ಹಿ ವಿಲ್ ಡೂ ಎವ್ರಿಥಿಂಗ್. ಶಂಕರ್ ನಾಗ್ ಅವರು ಏನು ನನ್ನ ಭಯ ಎಬ್ಸಿದಾರೋ, ನನ್ನ ಸಿನಿಮಾಗಳಲ್ಲಿ ಅನಂತನಾಗ್ ಅವರು ಧೈರ್ಯ ಕೊಟ್ಟಿದ್ದಾರೆ, ಆನಂದ ಕೊಟ್ಟಿದ್ದಾರೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ. ಅದ್ಭುತವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂಥ ಮಹನೀಯರಿಗೆ ಇವತ್ತು ಪದ್ಮವಿಭೂಷಣ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಲೇಟ್ ಆಗಿ ಕೊಟ್ಟಿದ್ದಾರೆ. ಅನಂತನಾಗ್ ಅವರು ಯಾವಾಗ ಕೊಡಬೇಕು. ಯಾಕಂದ್ರೆ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ನಮ್ಮ ಅನಂತನಾಗ್ ಅವರು. ಎಲ್ಲಾ ಭಾಷೆ ಆಕ್ಟ್ ಮಾಡಿದ್ದಾರೆ. ಪ್ಯಾನ್
ಪ್ಯಾನ್ ಇಂಡಿಯಾ ನಿಮ್ಮಿಂದ ಹುಟ್ಟಿರ್ಬೋದು ಅಂತ ಅನಿಸ್ತಾ ಇದೆ. ಇವಾಗ ಕಮರ್ಷಿಯಲ್ ಪ್ಯಾನ್ ಇಂಡಿಯಾ, ಆವಾಗ ರಿಯಲ್ ಪ್ಯಾನ್ ಇಂಡಿಯಾ. ಅದ್ಭುತ. ನಾವು ಅಸಿಸ್ಟೆಂಟ್ ಆಗಿರುವಾಗ ನಾವು ನಿಮ್ಮ ಸಿನಿಮಾಗಳನ್ನ ನಾವು ನೋಡಿದ್ದೀವಿ. ತೆಲುಗು ಇಂಡಸ್ಟ್ರಿಯಲ್ಲಿ ಇದ್ರೂ ಕನ್ನಡ ಪಿಕ್ಚರ್ಸ್ ಎಲ್ಲ ನಾನು ನೋಡಿದ್ದೀನಿ. ಯಾವ ರೀತಿ ನಮ್ಮ ಕಲಾವಿದರು ಇರ್ತಾರೆ, ಯಾವ ರೀತಿ ನಿರ್ದೇಶಕರು ಇರ್ತಾರೆ, ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಇರುತ್ತೆ. ಯಾಕಂದ್ರೆ ತೆಲುಗು ಟಾಪ್ ಅಂತಾರೆ, ತಮಿಳ್ ಟಾಪ್ ಅಂತಾರೆ, ಮಲಯಾಳಂ, ಕನ್ನಡ ಇರೋದು. ಬಟ್ ಅಂತ ಸೆಕೆಂಡ್ ಅಂತ ಹೇಳುವಂತ ಕನ್ನಡನ ಕರ್ನಾಟಕ ತಂದು ನಂಬರ್ 1 ಮಾಡಿದ್ದಾರೆ ನೀವು. ಶಂಕರ್ ನಾಗ್ ಅವರು ನರಸಿಂಹ ಮಾಡುವಾಗ ಫೈಟ್ ಮಾಸ್ಟರ್ ಬಗ್ಗೆ ಡಿಸ್ಕಷನ್ ಆಯಿತು. ಇಲ್ಲಿ ಮಂಜು ಅಂತ ಬರಿದ್ದಾರೆ, ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ. ನೀವು ಓಕೆ ಅಂದ್ರೆ ಒಂದು ಫೈಟ್ ಮಾಸ್ಟರ್, ಓಕೆ ಇಲ್ಲ ಓಕೆ ಕರೆದೊಡಿ, ಹಾರಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನರಸಿಂಹದಲ್ಲಿ. ಥ್ರಿಲ್ಲರ್ ಮಂಜು ಇವತ್ತು 500 ಚಿತ್ರ ಮೇಲೆ ಅವರು ಫೈಟ್ ಮಾಸ್ಟರ್ ಮಾಡಿದ್ದಾರೆ. ಅಂದ್ರೆ ನಿಮ್ಮಿಬ್ಬರು ಅಪೂರ್ವ ಸಹೋದರರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಅವ್ರು ಸೆಟ್ಟು ಬರ್ತಾನೆ ಶರ್ಟ್ ಬಿಚ್ಕೊಂಡು ಸೀಟ್ ಫ್ಯಾಬ್ರಿಕ್ ಹೇಳ್ತಾ ಡ್ರೆಸ್ ಹಾಕೊಂತ ನಮ್ಮನ್ನು ಕೂರೇ ಬಿಡಲ್ಲ. ಓಡ್ಬೇಕು, ಕ್ಯಾಮೆರಾ ನೋಡ್ಬೇಕು, ಡೈರೆಕ್ಟ್ ನೋಡ್ಬೇಕು, ಸೆಟ್ಲ ಆರ್ಟಿಸ್ಟ್ ಎಲ್ಲ ಓಡ್ತಾ ಇರ್ಬೇಕು, ಓಡ್ತಾ ಇರ್ಬೇಕು. ಅನಂತರ ತದ್ವಿರುದ್ಧ ಪ್ರೆಸೆಂಟ್ ಆಗಿ ಕೂತ್ಕೊತಾರೆ, ನೀಟಾಗಿ ಮಾಡಿಕೊಡ್ತಾರೆ, ಅಷ್ಟೇ ವಿರುದ್ಧ. ಬಟ್ ಭಗವಂತ ಸ್ಪೀಡು ಕರ್ಕೊಂಡು ಹೋಗಿದ್ದಾರೆ. ನೀವು ಅನಂತವಾಗಿ ಶಾಸ್ತ್ರವಾಗಿ ನಮ್ಮೆಲ್ಲರ ಪ್ರೀತಿ ಪಡೆಯಬೇಕು, 100 ವರ್ಷ ಶಾಸ್ತ್ರವಾಗಿರ್ಬೇಕಂತ ಅನ್ಕೊಂಡ್ರೆ. ಅವರಂದ್ರೆ ಇವರು ದೇವರನ್ನ ಇಷ್ಟಪಡ್ತಾರೋ, ಗುರುಗಳನ್ನ ಇಷ್ಟಪಡ್ತಾರೋ లేదా ಅನ್ನೋದು ಜನರಲ್ಲೇ ಡೌಟ್ ಇದ್ದ. ಬಟ್ ಅನಂತನಾಗ್ ಅವರು ಸತ್ಯಸಾಯಿ ಅವರ ಭಕ್ತರು, ಇದು ಯಾರಿಗೂ ಗೊತ್ತಿಲ್ಲ. ಸತ್ಯಸಾಯಿ ತುಂಬಾ ಇಷ್ಟಪಡ್ತಾರೆ, ಅವ್ರ ತಾಯಿಯವರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಮ್ಮ ಜೊತೆ ತುಂಬಾ ಸಲ ವೈಟ್ ಫೀಲ್ಡ್ ಬಂದಿದ್ದಾರೆ. ಎಷ್ಟು ನಂಬ್ತಾರಂದ್ರೆ ಅವರು ದೇವ್ರನ್ನ. ನಾವು ಆತಂಕ ಮಾಡುವಾಗ CVR ಶಾಸ್ತ್ರಿ ಅವರು ಸೀರಿಯಸ್ ಆಗಿ ಹಾಸ್ಪಿಟಲ್ ಜಾಯಿನ್ ಆಗಿದ್ದಾರೆ. ಅನ್ಎಕ್ಸ್ಪೆಕ್ಟ್ ಆಗಿ ನಾವು ಶೆಡ್ಯೂಲ್ ಪ್ಯಾಕಪ್ ಆಯ್ತು, ವೈಟ್ ಫೀಲ್ಡ್ ದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಾವು ಅಲ್ಲಿ ಹೋಗಿದ್ವಿ, ಸ್ವಾಮಿ ಸೀದಾ ಬಂದು ವಿಭೂತಿ ಕೊಟ್ಟಿದ್ದಾರೆ. ನೇರ ನಾವು ಹಾಸ್ಪಿಟಲ್ ಬಂದಿದ್ದೀವಿ. ಡಾಕ್ಟರ್ ಅರವಿಂದ್ ದೇವ್ರನ್ನ ನಿಮಗೆ ಹೇಳಿದ್ದಾರೆ, ತುಂಬಾ ಕಷ್ಟ, ಕೂತ್ಕೊಂಡು ಬಿಡ್ತು, ಪುನಃ ಆಪರೇಷನ್ ಮಾಡೋಕ್ಕಾಗಲ್ಲ, ಕಷ್ಟ ಅಂತ ಹೇಳಿದ್ದಾರೆ. ನಾವೆಲ್ಲ ಒಳಗೆ ಹೋಗಿದ್ವಿ, ವಿಭೂತಿ ಹಚ್ಚಿದ್ವಿ, ಬುಕ್ಕೆಲ್ಲ ಇಟ್ಟಿದ್ದೀವಿ. ಅಲ್ಲಿಂದ ಏರ್ಲೈನ್ಸ್ ಹೋಟ್ಲ್ ಬಂದು ಮನೆಗೆ ಬರೋಷ್ಟರಿಗೆ ಅದೆಲ್ಲ ಕ್ಲಿಯರ್ ಆಯಿತು, ಅವ್ರಿಗೇನು ತೊಂದರೆ ಇಲ್ಲ ಅಂತ. ಅಂದರೆ ಅವರಲ್ಲಿ ದೊಡ್ಡ ಭಕ್ತ ಇದ್ದಾರೆ, ಗುರುಗಳು ನಮ್ಮಂತ ಭಕ್ತ ಇದ್ದಾರೆ ಅವರು. ಅದೇ ಹೇಳಿದ್ರಿ, 1 to 100 24/7 ಅಂತ ನಾವು ಹೇಳ್ತಿಲ್ಲ. ಎಲ್ಲ ಪಾತ್ರಗಳಿಗೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಜೀವನದಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಒಬ್ಬರಿಗೋಸ್ಕರ ತುಂಬಾ ಯೋಚನೆ ಮಾಡ್ತಾರೆ ನಮ್ಮ ಅನಂತನಾಗ್ ಅವರು. ಅದಕ್ಕೆ ಬಂದ್ರೆ ಅಂದ್ರೆ ಇಲ್ಲಿ ಈಗ ಪಡಿಯವ್ರು ಮಾತಾಡಿ ಹೋದ್ರು, ಆಮೇಲೆ ಈಗ ಅವ್ರಿಗೆ ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಆಮೇಲೆ ಎಲ್ಲ ಸಾರಾ ಸಗಟಾಗಿ ಹೇಳೋಕೆ ಆಗೋದೇ ಇಲ್ಲ. ಅಷ್ಟಲ್ಲ ಅವರು ನಿರ್ಗಮಿಸಬಹುದು ಅಥವಾ ಬೇರೆ ಕನ್ನಡ ಅದಕ್ಕೆ ಹೇಳಿದೆ. ಪಡಿಯವ್ರ ಜೊತೆಲೂ ಕೂಡ ಬಹುಶಃ 8 ಫಿಲ್ಮ್ 6 ಇವ್ರ ಜೊತೆಯಲ್ಲಿ 8, KV ಜಯರಾಮ್, KV ರಾಜು ಜೊತೆ 8, ಭಗವಾನ್ ಜೊತೆ 8, ಈ ರೀತಿ 8ರ ಒಂದು ನೋಡ್ಕೊಂಡು ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ, ಬಯಲಾಟ, ಅಲ್ಲಿ ಎಲ್ಲ ರೀತಿಯ ಮಾತುಗಳು, ಅದು ಕೂಡ ಪುರಾಣದ ಆಧಾರದ ಮೇಲೆ ಬರೀತಾರೆ. ಪುರಾಣದಿಂದ ಒಂದು 5% 10% ಮ್ಯಾಕ್ಸಿಮಮ್ ಸ್ವಾತಂತ್ರ್ಯ ಲಿಬರ್ಟಿ ತಗೊಂಡು ಬರಿಬಹುದು. ಬಟ್ ಅದು ಮೂಲತಃ ಪುರಾಣವನ್ನು ಬಿಡೋದು ಅದರಿಂದ ನೋಡ್ಕೊಂಡು ಬಂದು ನಂತರ ನಟನಾಗಬೇಕು ಅಂತ ಎಂತೂ ಪ್ಲಾನ್ ಇರಲಿಲ್ಲ, ತಲೆಯಲ್ಲಿ ಅದು ಆಕ್ಸಿಡೆಂಟಲ್ ನಟ ಅಂತ ಹೇಳಿದ್ರು ತಪ್ಪಿದೆ. ಸೊ ಹಾಗಾಗಿ ಹಾಗೆ ಬಂದಿದ್ರಿಂದ ಇಲ್ಲಿ ನಾಟಕ ರಂಗದಿಂದ ಬಂದೆ. ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ನನಗೆ ಗೊತ್ತಿದ್ದು ಒಂದು ಯಕ್ಷಗಾನದ ನೃತ್ಯ ಅಥವಾ ನಮ್ಮ
ಈ ಹಾಸ್ಯರತ್ನ ರಾಮಕೃಷ್ಣ ಅದರಲ್ಲಿ ಒಂದು ಆಂಜನೇಯ ಸ್ವಾಮಿ ಬಂದಾಗ ಚಂದನೆ ಇಂಥದ್ದು ಇದು ಈ ಸೊಂಟ ಅಲ್ಲಾಡಿಸ್ಕೊಂಡು ನಾನು ಹೆಣ್ಮಕ್ಳು ಮಾಡುವಂಥದ್ದು ಗಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನನ್ನ ತಲೆಯಲ್ಲಿ. ನಾನು ಹಳ್ಳಿಯಲ್ಲಿ ಬೆಳೆದವು, ಹಾಗಾಗಿ ಯಾವತ್ತು ಡ್ಯಾನ್ಸಿಂಗ್ ನಾನು ಶಂಕರ ಆಗಲ್ಲ, ಏನೇ ಹೇಳಿ ಮಾಡುವಂತ ಮಾಡಬೇಕು. ಏನು ಎಲ್ಲಿ ನೀನು ಹೇಳಿದ್ದೆಲ್ಲ ಮಾಡ್ತೀನಿ, ನೀನು ಹೇಳಿದ್ದೆಲ್ಲ ಬೇಡ ಅಂತೀಯ, ನಾನು ಹೇಳಿದ್ದೆಲ್ಲ ಮಾಡ್ತೀನಿ. ಆ ರೀತಿ ಇತ್ತು. ಅದನ್ನು ಶಂಕರ್ ಬಗ್ಗೆ ಹೇಳಿದ್ದು. ಆಮೇಲೆ ನಾನು ಬಾಲ್ಯದಿಂದಲೂ ನಾನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ತಾಯಿಯವರು ಉತ್ತರ ಕನ್ನಡ ಜಿಲ್ಲೆ, ನಮ್ಮ ತಂದೆಯವರು. ನಾನು 6 ವರ್ಷ, ಮೊದಲಿನ 6 ವರ್ಷ ಸ್ವಾಮಿ ಆನಂದಾಶ್ರಮ ಸ್ವಾಮಿ ರಾಮದಾಸ್ ಮಾತಾ ಕೃಷ್ಣಾಬಾಯಿ ಅವರ ಆಶ್ರಮದಲ್ಲಿ ಬೆಳೆದೆ. ನಂತರ 6 ವರ್ಷ ಶ್ರೀ ಚಿತ್ರಾಪುರ ಮಠ ಶಿರಾಲಿಯಲ್ಲಿ ಬೆಳೆದೆ. ಹಾಗೆ 12 ವರ್ಷ ಹಾಗೆ ಬೆಳೆದವನು. ಮುಂಬೈಗೆ ಹೋಗಿ ನಂತರ ನಾಟಕ ರಂಗಕ್ಕೆ ಬಂದು ಅಲ್ಲಿಂದ ಸಿನಿಮಾಗೆ ಬಂದವನು. ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ. ಇದು ಕರ್ಮಭೂಮಿ ಅಂತ ನೀವು ಹೇಳಿದ್ದು. ಯಾಕಂದ್ರೆ ಮುಂಬೈಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದವು. ಆದರೆ ಯಾವ ಒಂದು ರೀತಿಯ ಅವುಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ. ಬರೀ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್ ಅಲ್ಲ, ದೇರ್ ಶುಡ್ ಬಿ ಸಮಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಮನಸ್ಸಿನಲ್ಲಿ. ಅಂಥ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾ ಇವೆ. ನಾನು ಬರೋದಿಲ್ಲ, ಅಲ್ಲೇ ಇರ್ತೀನಿ. ನನ್ನ ಕರ್ಮಭೂಮಿಯೇ ಕರ್ನಾಟಕ ಅಂತ. ಆ ಕಾರಣಕ್ಕೆ ನಾನು 1983ರ ತಾರಾಸು ಕಾದಂಬರಿ ಆಧಾರಿತ ಚಿತ್ರದ ದೊರೈ ಭಗವಾನ್ ನಿರ್ದೇಶನದ ಚಿತ್ರ ಬೆಂಕಿಯ ಬಲೆ. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್. ವಿಜಯ ಆನಂದ್ ಹಾಗೂ ಲಕ್ಷ್ಮೀ ಶ್ರೀ ಹಾಡ್ತಾರೆ ನಿನ್ನ ನಗುವು ಹೂವಂತೆ.
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.